ಪುಣ್ಯ ಎದ್ದೇಳಮ್ಮ. ಅಮ್ಮ ಪುಣ್ಯ ಎದ್ದೇಳಮ್ಮ. ಮಾಲಾ 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 ಈ ಕಡೆ ನೋಡೋಣ ಬಾರೋ. ಪುಣ್ಯ ನಿಂಗೇನೂ ಆಗಿಲ್ಲ ಅಲ್ವಾ ಮಾಲಾ? ಏನಾಗಿಲ್ವಾ? ಏನೂ ಆಗಿಲ್ಲ ಪುಣ್ಯ. ನಿನಗೇನಾಗೋಯ್ತು ಅಂತ ನಾನೆಷ್ಟು ಭಯ ಪಟ್ಟೆ ಅಂತ ಗೊತ್ತಾ? ಹೋಗ್ಲಿ ಬಿಡು, ಆ ನಾಗಮ್ಮ ತಾಯಿ ದಯೆಯಿಂದ ನೀನ್ ನನಗ್ ಸಿಕ್ಬಿಟ್ಟೆ. ಪ್ರಾಣ ಉಳ್ದಿರೋದು ಆ ನಾಗಮ್ಮನ್ ದಯೆಯಿಂದ ಅಲ್ಲ, ನನ್ ಪುಣ್ಯದಿಂದ. ಇಲ್ಲ, ಆ ಹಾರನ ತಂದಿದ್ ನಾನೇ ಆಗಿದ್ರು ಅದಕ್ಕೆ ಕಾರಣ ಮಾತ್ರ ಆ ನಾಗಮ್ಮ ತಾಯಿನೇ. ಮೊದ್ಲು ಆ ತಾಯಿಗೆ ನಮಸ್ಕಾರ ಮಾಡು. ಆಯ್ತು ಪುಣ್ಯ. ಹಾಗಲ್ಲ, ನಾಗಮ್ಮ ತಾಯಿ, ನಿನ್ ದಯೆಯಿಂದನೇ ನಾನು ಬದುಕ್ಬಿಟ್ಟೆ, ನಿನಗಿಡೀ ಜೀವನ ಋಣಿಯಾಗಿರ್ತೀನಿ ಅಂತ ಹೇಳು. ನಿನ್ನೆ ನೆನೆಸ್ಕೊಂಡು ಬದುಕ್ತೀನಿ ಅಂತಾನೂ ಹೇಳ್ಬೇಕು. ಹೇಳು. ನಿನ್ನಿಂದನೇ ಬದುಕಿದೀನಿ, ನಿನ್ಗೋಸ್ಕರನೇ ನಾನು ಬದುಕ್ತೀನಿ, ಸರಿನಾ? ಸರಿ, ನಡಿ. ಪುಣ್ಯ, ಮಾಲಾ ನಿನಗೆ ಸಿಕ್ಕದ್ಲಲ್ವಾ? ಈಗ ಮನೆಗೆ ಹೋಗೋಣ ಬಾ. ನಾನ್ ಬರಲ್ಲ ಯಜಮಾನ್ರೆ. ಯಾಕೆ? ಅಲ್ಲಿ ನಿನ್ಗೇನ್ ಕಮ್ಮಿ ಆಗಿದೆ? ಅಲ್ಲಿ ರಕ್ಷಣೆ ಕಡಿಮೆ ಆಗಿದೆ. ಅಷ್ಟು ಜನ ಇದ್ರೂ ಕೂಡ ಅಲ್ಲಿ ನಮ್ಮ ಮಾಲಂಗೆ ತೊಂದರೆ ಆಗೋಯ್ತು. ಸಾವು ಬದುಕಿನ ಮಧ್ಯ ಹೋರಾಡಿದ್ಲು. ಮತ್ತೊಂದ್ಸಲ ತೊಂದರೆಯಲ್ಲಿ ಸಿಕ್ಕಾಕೊಳ್ಳೋದಕ್ಕೆ ನಾವ್ ಸಿದ್ಧವಾಗಿಲ್ಲ. ಅದಕ್ಕೆ ನಮ್ ಗುಡಿಸಲಿಗೆ ಹೊರಟೋಗೋಣ ಅಂತ ಇದೀವಿ. ಪುಣ್ಯ, ಈ ವರ್ಮ ಒಂದ್ಸಲ ಮಾತು ಕೊಟ್ರೆ ಪ್ರಾಣ ಹೋದ್ರೂ ಮಾತನ್ನ ಉಳಿಸ್ಕೋತಾನೆ. ಆ ವಿಷಯನ ನಂಬ್ತೀಯ ಅಲ್ವಾ? ನಂಬ್ತೀನಿ. ಹಾಗಾದ್ರೆ ಮಾತು ಕೊಡ್ತಾ ಇದ್ದೀನಿ, ನಿನ್ ಪ್ರಾಣಕ್ಕೆ ನನ್ನ ಪ್ರಾಣ ಅಡ್ಡವಾಗಿರುತ್ತೆ. ನಿನ್ ಮೇಲೆ ನೊಣ ಕೂಡ ಓಡಾಡ್ದಿರೋ ಹಾಗೆ ನಾನ್ ನೋಡ್ಕೋತೀನಿ. ನನ್ ಜೊತೆ ಬಾ. ಅದ್ ಹಾಗಲ್ಲ ಯಜಮಾನ್ರೆ. ಹೋಗೋಣ ಪುಣ್ಯ. ಬಂಗ್ಲೆಲ್ಲೇ ಇರ್ತೀನಿ ಅಂತ ಮಾತು ಕೊಟ್ಟಿದ್ದೆ, ಮರ್ತೋದ್ಯಾ ಪುಣ್ಯ? ನೀನ್ ಬರ್ಲೇಬೇಕು. ನಿನಗೆ ಯಾವುದೇ ಕಷ್ಟ ಬರೋದಿಕ್ ಬಿಡಲ್ಲ. ಒಂದು ವೇಳೆ ಕಷ್ಟ ಬಂದ್ರೆ ಆ ಕಷ್ಟನ ತಂದವ್ರನ್ನ ನಾನು ಸ್ಮಶಾನಕ್ಕೆ ಕಳಿಸ್ತೀನಿ. ನನ್ ಮಾತನ್ನ ನಂಬಿ ನನ್ ಜೊತೆ ಬನ್ನಿ. ಅವ್ರಷ್ಟ್ ಕರೀತಿದಾರ್ ತಾನೆ, ಬಾ ಹೋಗಿ ನೋಡೋಣ ಅದ್ ಹೇಗ್ ಕಾಪಾಡ್ತಾರೆ ಅಂತ. ಮಾಲಾ ಹೇಳ್ತಾ ಇದ್ದಾಳೆ ಅಂತ ನಾವ್ ಬರ್ತಾ ಇದೀವಿ. ಒಳ್ಳೇದು. ಅಣ್ಣ, ನಿನಗೇನಾಗಿಲ್ಲ ತಾನೆ? ಏನಾಗ್ಲಿಲ್ಲ ಭದ್ರ. ಅಮ್ಮ ಪುಣ್ಯ, ನಿನಗೇನಾಯ್ತು ಅಂತ ಎಷ್ಟು ಭಯಪಟ್ಟಿದ್ದೆ ಗೊತ್ತಾ? ಬಂದ್ಬಿಟ್ಯಾ? ಆ ದೇವ್ರ ದಯೆಯಿಂದ ಕ್ಷೇಮವಾಗಿ ವಾಪಸ್ ಬಂದಿದ್ಯಾ, ಅಷ್ಟೇ ಸಾಕಮ್ಮ. ಹೌದು, ನೀನು ರೂಮ್ ಒಳಗಿಂದ ಹೇಗೆ ಹೊರಗೆ ಬಂದೆ? ಎಲ್ಲಿಗೆ ಹೋಗಿದ್ದೆ? ಯಾರಿಗೋಸ್ಕರ ಹೋಗಿದ್ದೆ? ಮಾಲಾಗೋಸ್ಕರ ಹೋಗಿದ್ಲು. ಯಾರೋ ನೀಚರು, ಕ್ರೂರಿಗಳು, ದುಷ್ಟರು ನಮ್ಮ ಮಾಲಂಗೆ ತೊಂದರೆ ಮಾಡಬೇಕು ಅಂತ, ಅವಳ ಪ್ರಾಣ ತೆಗಿಬೇಕು ಅಂತ ನೋಡಿದ್ದಾರೆ. ಆ ದೇವ್ರೇ ರಕ್ಷಣೆ ಕೊಟ್ಟು ಅವಳ ಪ್ರಾಣನ ಕಾಪಾಡಿದಾನೆ. ಹೋಗ್ಲಿ ಬಿಡು ಪುಣ್ಯ, ಮಾಲಾ ಕೊನೆಗೂ ಬದುಕದ್ಲಲ್ಲ. ನಾನಷ್ಟು ಸುಲಭವಾಗಿ ಸಾಯ್ತೀನಿ ಅಂತ ಹೇಗ್ ಅನ್ಕೊಂಡ್ರಿ? ನನ್ನ ಅಂತ್ಯ ಕಾಣ್ಬೇಕು ಅಂದ್ರೆ ಆ ಪರಮೇಶ್ವರನ ಆಜ್ಞೆ ಬೇಕು.
ಅವ್ರ ಆಜ್ಞೆನ ನೀಡೋವರೆಗೂ ನನ್ ಸಾವನ್ನ ಯಾರೂ ನೋಡಕ್ಕಾಗಲ್ಲ. ಇನ್ಮೇಲೆ ಪುಣ್ಯನ ಮಾಲನ ತುಂಬಾ ಹುಷಾರಾಗಿ ನೋಡ್ಕೊಳ್ಳಿ. ಒಂದು ವೇಳೆ ನಡಿಬಾರ್ದೇನಾದ್ರೂ ನಡೆದ್ರೆ ಅದ್ರ ಪರಿಣಾಮನ ನೀವೇ ಎದುರಿಸ್ಬೇಕು ಅನ್ನೋದನ್ನ ಮರಿಬೇಡಿ. ಹೌದು, ಅವಳನ್ನ ರೂಮಲ್ಲಿ ಕೂಡ ಹಾಕೋದು ಹಾಗೆ ಮಾಲನ ಕಿಡ್ನಾಪ್ ಮಾಡೋಂಥ ಕೆಲಸ ನಡೆಯಲ್ಲ ಅಲ್ವಾ? ಚಚೆ, ಮತ್ತೆ ಹಾಗೆ ಯಾಕಾಗತ್ತೆ ಅನಿರುದ್ಧ್? ಅದು ಅಲ್ಲದೆ ಪುಣ್ಯನ ಕಾಪಾಡೋದು ನಮ್ ಜವಾಬ್ದಾರಿ. ಅವಳ ಪ್ರಾಣಕ್ಕೆ ನನ್ನ ಪ್ರಾಣನ ಒತ್ತೆ ಇಟ್ಟಾದ್ರೂ ಕಾಪಾಡ್ತೀನಿ. ಈ ಹಗೆ ದ್ವೇಷನೆಲ್ಲ ಬಿಟ್ಟು ಪ್ರೀತಿ ಮಾಡೋದನ್ನ ಕಲ್ತ್ಕೋ. ಅಮ್ಮ, ಅದನ್ನೇ ಹೇಳ್ತಾ ಇದ್ದೀನಿ. ಪುಣ್ಯನ ನನ್ನ ಸ್ವಂತ ಮಗಳ ತರ ನೋಡ್ಕೊಳ್ತೀನಿ ಅಂದೆ. ಅದ್ರ ಅವಶ್ಯಕತೆ ನಮ್ಗೇನಿದೆ? ಅವಳೇನಾದ್ರೂ ನಮ್ ಬಂಧುನ ಬಳಗನ ಎಲ್ರೂ ಕಾವಲ್ ಕಾಯ್ಬೇಕಾ? ಪರ್ಣಿಕಾ, ಸಾಯ್ಬೇಕು ಅನ್ಕೊಂಡವರು ಪುಣ್ಯನ ಪ್ರಶ್ನೆ ಮಾಡ್ತಾರೆ, ಬದುಕಬೇಕು ಅನ್ಕೊಂಡವರು ಅವಳಿಗೆ ಸಹಾಯ ಮಾಡ್ತಾರೆ. ಅವಳು ಈ ಮನೆಗೆ ಆತ್ಮೀಯಳು, ನಮ್ಮ ಅತಿಥಿ. ಅವಳನ್ನ ಗೌರವಿಸೋದು ನಮ್ಮೆಲ್ಲರ ಕರ್ತವ್ಯ.